ಇಲ್ಲಿ ಪೊಲೀಸರು ಇದ್ದಾರೆ, ಇರಿ ಆರಾಮಾಗಿ ಹೋಗೋಣ. ನಾನು ಪೊಲೀಸರು ಅವರೇ ಸುಮ್ಮನೆ ಯಾಕೆ ಆರಾಮಾಗಿ ಹೋಗೋಣ ಅಂತಂದ್ರೆ ನಮ್ಮ ಹುಡುಗರೇ ಬ್ಲಾಸ್ಟ್ ಮಾಡ್ಕೊಂಡು ಹೋದ್ರು ಗೈಸ್. ಮೋಹನ್ ಜೈನ್ ಅವರು ಸಿಕ್ಸರ್ ತಗೊಂಡ್ಮೇಲಿಂದ ನಮಗೆ ಇನ್ನ ಜಾಸ್ತಿ ಆಗಿದೆ ಟೆಂಪ್ಟ್. ಸ್ವಲ್ಪ ಒಂದು ಫ್ಲೈ ಬೈ ಕೊಟ್ಟಾಗ ಯಾವ್ದಿದು ಗುರು ಅಳ್ಳ. ಹುಷಾರಾಗಿ ಹೋಗ್ರು. ಅದರ ಒಂದು ಜರ್ನಿ ತುಂಬಾ ಸ್ಮೂತ್ ಆಗಿ ಹೋಯ್ತು ಅಂತಂದ್ರೆ ಅದ್ರ ಫೀಲ್ ನಿಜವಲ್ಲೂ ಗೊತ್ತಾಗಲ್ಲ. ಜರ್ನಿನಲ್ಲಿ ಏನಾದ್ರು ಒಂದು ಚಾಲೆಂಜಸ್ ಇರಬೇಕು. ಏನಿದು ಟ್ರಾಫಿಕ್ ಈ ರೇಂಜ್ಗೆ, ನಾನು ಈ ರೇಂಜ್ಗೆ ಯಾವತ್ತೂ ನಾನು 6 ಅಲ್ಲಿ ರೈಡ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೋಗ್ತಾ ಹೋಗ್ತಾ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಗೈಸ್. ಇಟ್ಸ್ ಗೆಟಿಂಗ್ ಮೋರ್ ಚಾಲೆಂಜಿಂಗ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇಲ್ಲಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಗೈಸ್. ಫುಲ್ ಬಂದಾಗಿಂದನೂ ಮಳೆನಲ್ಲೇ ಓಡಾಡ್ಕೊಂಡು ಫುಲ್ ಅಡ್ವೆಂಚರ್ ಮಾಡ್ತಾ ಇದೀವಿ. ಆನ್ ಮಾಡಿದ್ರು ಗಾಡಿ, ಇರಿ ವ್ಲಾಗ್ ಮಾಡ್ಬಿಡ್ತೀನಿ ಇರಿ. ಸೊ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕಾಗಿತ್ತು. ಯಾಕಂದ್ರೆ ನೆನ್ನೆ ಧರ್ಮಸ್ಥಳ ದರ್ಶನ ಮುಗಿಸೋಷ್ಟರಲ್ಲೇ ನೈಟ್ 8:30 ಆಗೋಯ್ತು. ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಬಾಯ್ಸ್ ಎಲ್ಲ ಎದ್ದಿದ್ದು ಸಖತ್ ಲೇಟ್ ಆಯಿತು. ಆಲ್ಮೋಸ್ಟ್ ಒಂದು 8:30 9 ಗಂಟೆಗೇನೋ ಇದ್ರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಗಾಡಿಗಳೆಲ್ಲ ಫುಲ್ಲು ಮಡ್ಡಾಗಿತ್ತು. ಸೊ ನೀಟಾಗೆಲ್ಲ ವಾಶ್ ಮಾಡಿ ಇಲ್ಲಿ ರೆಡಿ ಮಾಡಿದ್ವಿ. ಬಟ್ ಮತ್ತೆ ಮಳೆ ಜೋರಾಯಿತು. ಸೊ ಸದ್ಯಕ್ಕೆ ಈ ಸಿಚುವೇಶನಲ್ಲಿ ಹೋಗೋಕ್ಕಾಗಲ್ಲ. ರೈನ್ ಕವರ್ ಎಲ್ಲ ಹಾಕಿ ರೆಡಿ ಆದ್ವಿ, ಹೋಗ್ಬೋದು. ಬಟ್ ಸುಮ್ಮನೆ ಯಾಕೆ ರಿಸ್ಕ್ ಅಂತಬಿಟ್ಟು ಇಲ್ಲೇ ರಿಸೆಪ್ಷನಲ್ಲಿ ಚೆಕ್ ಮಾಡಿದ್ವಿ. ಆಟೋ ಅರೇಂಜ್ ಆಗುತ್ತಂತೆ. ಸೊ ಇವಾಗ ಆಟೋ ಬರ್ತಾ ಇದೆ, ಒಂದು 10 ಮಿನಿಟ್ಸ್. ಆಟೋ ಬಂದಿದ ತಕ್ಷಣ ಆಟೋದಲ್ಲಿ ಹೋಗೋಣ ಬೆಸ್ಟು. ಯಾಕಂದರೆ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲೇ ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ನಾವು ಬಂದಮೇಲೆ ಇದು ಕೊಡೋಣ ಬರೋಣ ಕೆಫೆಗೆ. ಆ ಕಡೆ ಎಲ್ಲ ಡೈನಿಂಗ್ ಹಾಲ್ ಎಲ್ಲನೂ ಇದೆ. ಸೊ ನಿನ್ನೆ ಭಾಗಲ್ಲಿ ಆ ಕಡೆ ಎಲ್ಲ ತೋರಿಸಿಲ್ಲ. ಸೊ ಇವತ್ತು ಅಲ್ಲಿ ಲಂಚ್ ಎಲ್ಲ ಅರೇಂಜ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ರೈನ್ ಡ್ಯಾನ್ಸ್ ಇದೆ ಅಂತ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಇದೆಯಲ್ಲ ಪೈಪ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ಫುಲ್ಲು DJ ರೈನ್ ಡಿಸ್ಕೋ ಎಲ್ಲನೂ ಇರುತ್ತೆ. ಸಾಕ ಸ್ಪೇಷಿಯಸ್ ಆಗಿದೆ ಎಲ್ಲ. ನೋಡಿ ಪಾರ್ಕಿಂಗ್ ಸ್ಪೇಸ್ ಏನೇ ಇಷ್ಟು ದೊಡ್ಡದಾಗಿದೆ. ಡೆಸ್ಟಿನೇಷನ್ ವೆಡ್ಡಿಂಗ್ ಬೆಸ್ಟ್. ರಿಲಿಜಿಯಸ್ ಪ್ಲೇಸ್. ಮದುವೆ ಆಗಿದ ತಕ್ಷಣ ಧರ್ಮಸ್ಥಳ ದರ್ಶನ ಮುಗಿಸ್ಕೋಬೋದಾ? ಹೌದು. ಆರಾಮ್ ಜನ ಬಂದವ್ರು ಆರಾಮಾಗಿ ಧರ್ಮಸ್ಥಳ ಮುಗಿಸ್ಕೊಂಡು ಅವ್ರಿಗೂ ಒಂಥರ ಬಿಡು. ಧರ್ಮಸ್ಥಳ ಅಂದ್ರೆ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ಧರ್ಮಸ್ಥಳದಲ್ಲಿ ಹೋಗಿ ಮದುವೆ ಆಗಬೇಕು ಸಿಂಪಲ್ ಆಗಿ ಅಂತ. ಅಲ್ಲಿ ಮುಗಿಸ್ಕೊಂಡು ನೀವೇನೋ ರಿಸೆಪ್ಷನ್ ಆ ಥರ ಎಲ್ಲ ಅರೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲೇ ಪಕ್ಕದಲ್ಲೇನೆ ನಿಮಗೆ 50 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ ಕುಕ್ಕೆನಲ್ಲಿ. ವೆದರ್ ಅಲ್ಟಿಮೇಟ್ ಅಲ್ಲ. ಸುಮ್ಮನೆ ಹಿಂಗೆ ಬಾಯ್ಸ್ ಎಲ್ಲ ಬೆಳಗ್ಗೆ ಇಲ್ಲೇ ರೂಮಲ್ಲಿ ಕುತ್ಕೊಂಡು ಒಂದು 2 ಅವರ್ ಆಟೆ ಹೊಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಆಯ್ತಲ್ಲ. ಗಾಡಿಗಳು ತೊಳ್ಕೊಂಡು ಗಾಡಿಗಳೆಲ್ಲ ವಾಶ್ ಮಾಡಿ ಅದೊಂದು ಕ್ಲಿಪ್ ಹಂಗೆ ಹಾಕ್ತೀನಿ ನೋಡಿ. ವರ್ಟಿಕಲ್ ರೀಲ್ ಆಗ್ತಿದೆ. ಮೋಹನ್ ಜೈನ್ ಅವರು ಸಿಕ್ಸರ್ ತಗೊಂಡ್ಮೇಲಿಂದ ನಮಗೆ ಇನ್ನ ಜಾಸ್ತಿ ಆಗಿದೆ ಟೆಂಪ್ಟ್. ಸ್ವಲ್ಪ ನಾನು ತಗೋಬೇಕು ಅನ್ಕೊಂಡ್ರೆ ನಿಧಾನ ತಗೊಂಡ್ರು ಆಗುತ್ತೆ ಅಂತ. ಬಟ್ ಇವಾಗ ಯಾಕೋ ಬೇಗ ತಗೋಬೇಕು ಅನಿಸ್ತಿದೆ. ಜಾಸ್ತಿ ಬೇಗ ತಗೋಬೇಕು. ನನ್ನ ಜೊತೆಗೆ ಓಡಾಡ್ತಾ ಇರ್ತಾರೆ, ನೋಡ್ತಾ ಇರ್ತೀವ. ಟೈಮ್ ಟು ಅಪ್ಗ್ರೇಡ್ ಚೆನ್ನಾಗಿರ್ತೈತೆ. ಒಂದು ಫ್ಲೈ ಬೈ ಕೊಟ್ಟಾಗ ಅದು ಜೊತೆಗೆ ನಮಗೆ ಆ ಹೈವೇಗಿಂತ ನೇಚರ್ ಮಧ್ಯದಲ್ಲಿ ಇದು ಎದ್ದು ಕಾಣಿಸುತ್ತೆ ಬೈಕು. ಆ ಕಲರ್ ಅದೆಲ್ಲ ನೋಡಿದಾಗ ಸೀರಿಯಸ್ಲಿ ನನಗೆ ಪದೇ ಪದೇ ಫ್ಯಾನ್ ಫಾಲೋಯಿಂಗ್ ಅಂತೂ ಬೈಕಿಗೆ ನಿಂಜಾಗೆ ನಿಂಜಾ ಬೈಕ್ಗೆ. ಆಮೇಲೆ ನಮ್ಗೆಲ್ಲ ಒಂದ್ ಸ್ವಲ್ಪ ಮೋಹನ್ಗೂ ಅಷ್ಟೇ 20-30 ಜನ ನಿಂತಿದ್ರು. ಹೇಳ್ಬೇಕು 20-30 ಎಲ್ಲಾನು ಎಲ್ಲಿ ಒಂದು 15-20 ಜನ ಇದ್ರು. ನಾನು ಒಂದಿದ್ದು 20-30, ನೀನು ಒಂದಿದ್ದು 15-20. ಏನೋ ಗೈಸ್, ಜನರು ಪ್ರೀತಿ ವಿಶ್ವಾಸ ಆಶೀರ್ವಾದ ನಿಮ್ಮಿಂದ ಎಲ್ಲ ಏನೋ ಒಂದ್ ಸ್ವಲ್ಪ ನಮಗೂ ಸಿಗ್ತಾ ಇದೆ ಪ್ರೀತಿ. ಓಕೆ, ಸೊ ಆಟೋ ಬಂತು, ಸರ್ ಬಂದ್ರು. ಇವಾಗ ಬನ್ನಿ ಓಡೋಣ. ಪ್ಲಾನು. ಎಸ್, ಇವಾಗ ಆಟೋ ಒಳಗಡೆ 4 ಜನ ಕೂತ್ಕೊಬೇಕು, ಅದೇ ಪ್ರಾಬ್ಲಮ್. ಓಕೆ ಇರಿ, ಹತ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, Insta 360 ಕ್ಲಿಪ್ ಹಾಕ್ತೀನಿ ನೋಡಿ. ಓಕೆ, ಸೊ ಅಂತೂ ಬಂದಿದ ತಕ್ಷಣ ಬೇಗನೆ ದರ್ಶನ ಆಯಿತು. ಒಳ್ಳೆ ಟೈಮ್ ಬಂದಿದ್ದೀವಲ್ಲ. ಆ್ಯಕ್ಚುಲಿ 1:15 ಕ್ಲೋಸ್ ಇತ್ತು. ಸೊ ಕರೆಕ್ಟಾಗಿ 1:15 ಬರ್ತಿದ್ದಂಗೆ ಬೇಗ ಬಿಟ್ಟು 3:15 ಕಾಯ್ಬೇಕಾಗಿತ್ತು. ಇಲ್ಲ 3:15 ವೆಯ್ಟ್ ಮಾಡಬೇಕಿತ್ತು. ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಕೊಳ್ಳಿ. ಓಕೆ, ಸೊ ಇವಾಗ ಮತ್ತೆ ರೆಸಾರ್ಟ್ಗೆ ಹೋಗ್ತೀವಿ. ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಓಕೆ, ಸೊ ರೂಮಿಗೆ ಬಂದ್ವಿ. ಏನು ಮಾಡ್ತೀಯೋ? ಹೋಗೋಣ ಬನ್ನಿ ಅಂತ ಹೇಳಕ್ ಬಂದಿದೆ. ಅದ್ರ ಬಟ್ ನೀವು ಕ್ಯಾಮ್ರಾ ತಿರ್ಸಿದ್ರೆ ನಿಮಗೆ ಓಕೆ, ಸೊ ಲಂಚ್ ಇವಾಗ ರೆಡಿ ಆಗ್ತಾ ಇದೆ. ಸೊ ಅದು ರೆಡಿ ಆಗೋಷ್ಟರಲ್ಲಿ ಹಂಗೆ ಸ್ವಲ್ಪ ರೆಸಾರ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಮೇಯ್ನು ನಾನು ನಿಮಗೆ ಅಲ್ಲಿ ಕೆಳಗಡೆ ತೋರಿಸೋನಲ್ಲ, ಡೆಸ್ಟಿನೇಷನ್ ವೆಡ್ಡಿಂಗ್ ಎಲ್ಲನೂ ಪರ್ಫೆಕ್ಟ್ ಪ್ಲೇಸ್ ಅಂತ ಅಂದ್ಬಿಟ್ಟು. ಹೊರಗಡೆನೂ ಔಟ್ಡೋರ್ ಸ್ಟೇಜೂ ಇದೆ, ಜೊತೆಗೆ ಇಲ್ಲಿ ಬ್ಯಾಂಕ್ವೆಟ್ ಹಾಲ್ ಕೂಡ ಇದೆ.
ಬ್ಯಾಂಕ್ವೆಟ್ ಹಾಲ್. ಸೊ ಇಲ್ಲಿ ಈ ರೆಸಾರ್ಟ್ನ ಓನರ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ವಿ ಹ್ಯಾವ್ ಗಗನ್ ವಿತ್ ಅಸ್. ಹಾಯ್ ಗಗನ್. Hi guys. ನೈಸ್ ಮೀಟಿಂಗ್ ಯು. Of course. ಇಲ್ಲಿ ಎಷ್ಟು ಜನ ಕೆಪಾಸಿಟಿ ಇರುತ್ತೆ? ಎಷ್ಟು? Totally ಇಲ್ಲಿ 400 seating capacity there. 400 to 500. ಓಕೆ. Yes. Also we have a dining hall also over there. ಡೈನಿಂಗ್ ಹಾಲ್. ಸೊ ಇಲ್ಲಿ ನೋಡಿ ಡೈನಿಂಗ್ ಹಾಲ್ ತುಂಬಾ ಸ್ಪೇಷಿಯಸ್ ಆಗಿದೆ ಗೈಸ್. ಸಿ ವಾವ್. ಸುತ್ತ ನೋಡಿ ಗೈಸ್ ಹೇಗಿದೆ, ಮಸ್ತ್ ಇದೆ. ಪ್ರೈಸಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನನಗೆ ಐ ಆಮ್ ಕ್ಯೂರಿಯಸ್, ಇಲ್ಲಿ ಎಲ್ಲ ಬಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಎಲ್ಲ ಮಾಡ್ತಾರಲ್ಲ, ಏನು ಕಾಸ್ಟಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ವಾಟ್ ಇಸ್ ದ ಕಾಸ್ಟಿಂಗ್ ಇಲ್ಲಿ, ಎಷ್ಟಾಗುತ್ತೆ ವೆನ್ಯೂ ಅದೆಲ್ಲನೂ? ಸೊ ನಿಮಗೆ ಇಡೀ ವೆನ್ಯೂ ಬೇಕಂದ್ರೆ 1 lakh ಇಂದ ಶುರು ಆಗುತ್ತೆ. ದ ಹೋಲ್ ಪ್ರಾಪರ್ಟಿ ಟೋಟಲಿ 5 acres ಬರುತ್ತೆ. ಯು ಕ್ಯಾನ್ ಅಕೊಮಡೇಟ್ ಮೋರ್ ದನ್ 5000 ಪೀಪಲ್ ಇನ್ ದ ಹೋಲ್. ಓಕೆ. ಸೊ ದ ಹೋಲ್ ವೆನ್ಯೂ ವಿಲ್ ಕಮ್ ಅಬೌಟ್ ಜಸ್ಟ್ 1 lakh rupees. ನೀವು ಬೇಕಂದ್ರೆ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಒನ್ ವೆನ್ಯೂ ಕಾಸ್ಟ್ ಇಸ್ ಮೋರ್ ದನ್ 5 lakh rupees. ಅದು ತುಂಬ ಜಾಸ್ತಿ ಇರುತ್ತೆ ಬೆಂಗಳೂರು. ಬಟ್ ದೆನ್ ಇಮ್ಯಾಜಿನ್ ಯು ಗೆಟಿಂಗ್ ದಿಸ್ ಇಂಥ ಒಳ್ಳೆ ವೆನ್ಯೂ ಅಂತ ಒಳ್ಳೆ ಪ್ರೈಸ್ಗೆ, ಇನ್ಕ್ಲೂಡಿಂಗ್ ದ ರೂಮ್ ಅಂತಂದ್ರೆ ಸೊ ರೂಮ್ಸ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ. ಬಟ್ ದ ಹೋಲ್ ವೆನ್ಯೂ ಇಫ್ ಯು ವಾಂಟ್ ಟೇಕ್ ಇಟ್ ಕಾಸ್ಟ್ 1 lakh. ಇಸ್ ನಿಮ್ದು ಕ್ಯಾಟ್ರಿಂಗ್ ಇದ್ರೆ ನಾವು ವೆನ್ಯೂ ಚಾರ್ಜ್ ಮಾಡ್ತೀವಿ, ಅಥವಾ ನಿಮ್ಗೆ ಕ್ಯಾಟ್ರಿಂಗ್ ಇಲ್ಲ ಅಂದ್ರೆ ನಾವೇ ಫುಡ್ ಕೊಡ್ತಿದ್ರೆ ಅವಾಗ ಫುಲ್ ದ ಹೋಲ್ ವೆನ್ಯೂ ವಿಲ್ ಬಿ ಫ್ರೀ. ವೆನ್ಯೂ ಚಾರ್ಜ್ ಮಾಡೋದು ಮತ್ತೆ ಜಸ್ಟ್ ಯು ಟು ಪೇ ಫಾರ್ ದ ಫುಡ್ ಚಾರ್ಜಸ್. ಓಕೆ. ಸೊ ಇವಾಗ ಲಂಚ್ ಮಾಡೋದಕ್ಕೆ ಇಲ್ಲಿ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದೆ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿದೆ ನೋಡಿ, ಬಾರ್ ಅಂಡ್ ಕೆಫೆ ಇದೆ. ಸೊ ಇಲ್ಲಿ ಮೇಲ್ಗಡೆ ಹೋಗೋಣ. ಸೊ ಇಲ್ಲಿ ಆ್ಯಕ್ಚುಲಿ ಏನಂತ ಅಂದರೆ ಇಲ್ಲಿ ಸ್ವಲ್ಪ ಪಾರ್ಟೀಸ್ ಎಲ್ಲನೂ ಆರ್ಗನೈಸ್ ಮಾಡ್ಬೋದು. ಚೆನ್ನಾಗಿದೆ. ರೀಸೆಂಟಾಗಿ ಎಲ್ಲ ಹೋಲಿ ಪಾರ್ಟಿ ಎಲ್ಲನೂ ಆರ್ಗನೈಸ್ ಮಾಡಿದ್ರಂತೆ. ಫುಲ್ಲು ಡಿ ಜೆ ಲೈಟ್ಸ್ ಎಲ್ಲನೂ ಇದೆ ನೋಡಿ ಇಲ್ಲಿ ಮೇಲ್ಗಡೆ. ಸೊ ಡಿ ಜೆ ಪಾರ್ಟೀಸ್, ಯಾವುದೇ ಥರ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅದಕ್ಕೆಲ್ಲನೂ ಆರ್ಗನೈಸ್ ಮಾಡೋದಕ್ಕೆ ಸಕ್ಕತ್ತಾಗಿದೆ. ಓಕೆ. ಸೊ ಆಫ್ಟರ್ 2 days ಆಫ್ ಸ್ಟೇಯಿಂಗ್ ಇವತ್ತು ರೆಸಾರ್ಟ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಸದ್ಯಕ್ಕೆ ಬಾಯ್ಸ್ ಎಲ್ಲ ಇಲ್ಲೇ ಸ್ವಲ್ಪ ಚೈನ್ ಲೂಬ್ ಎಲ್ಲನೂ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಅಲ್ಲಿ ಚೈನ್ ಲೂಬ್ ಮಾಡ್ತಾ ಇದ್ದಾರೆ. ಆಯ್ತಾ ಅದು ಗಾಡಿ? ಹಾಂ. ಓಕೆ. ಮೋಹನ್ ಜೈನ್ ಫುಲ್ಲು. ಓಕೆ. ಸೊ ಫೈನಲಿ ಬಾಯ್ಸ್ ಎಲ್ಲ ಪ್ಯಾಕ್ ಮಾಡಾಯಿತು. ಬಾಯ್ಸ್ ಬ್ಯಾಕ್ ಆನ್ ರೈಟ್ ಟು ಬೆಂಗಳೂರು. ಹೊಡೋಣ? ನನಗೆ ಹಾಂ ಹಾಂ. ಓಕೆ. ಹಾಂ. ನನಗೆ ನಿಂಗೆ ಅಂದರೆ ರೈಡ್ ಮಾಡೋಕ್ಕೆ. ಸೊ ಡೇ ರಾಯಲ್ ಮೌಂಟನ ಹೋಟೆಲ್ ಆ್ಯಂಡ್ ರೆಸಾರ್ಟ್ಸ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಸರ್ವಿಸ್ ಎಲ್ಲನೂ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಹುಡುಗ ನೋಡ್ದ ಫುಲ್ಲು ಜಶ್. ಮತ್ತೆ 2 days ಎಷ್ಟು ಚೆನ್ನಾಗಿತ್ತು ಅಂದರೆ ಗೈಸ್, ವರ್ಕ್ ಟೆನ್ಷನ್ ಇಲ್ಲ, ಏನಿಲ್ಲ, ಒಂಥರ ಪೀಸ್ಫುಲ್ ಆಗಿತ್ತು. ಮಳೆ ಬರ್ತಿದ್ರು ಅಂದರೆ ಫ್ಲೈಟ್ ಟೆನ್ಷನ್ ಇತ್ತು ಅಷ್ಟೇ. ಇಲ್ಲಿಂದ ಎಲ್ಲ ಹೆಂಗಪ್ಪ ಧರ್ಮಸ್ಥಳಕ್ಕೆ ಹೋಗೋದು, ಕುಕ್ಕೆ ಹೋಗೋದು, ಟೆಂಪಲ್ಗೆ ಹೋಗೋದು ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಸರ್. ಅದನ್ನು ಬಿಟ್ಟರೆ ಈ ಬೇರೆ ನಮ್ಮ ಡೈಲಿ ಲೈಫಲ್ಲಿ ಇರುತ್ತಲ್ಲ ಟೆನ್ಷನ್ನು, ಅದು ಯಾವುದು ಇರಲಿಲ್ಲ ಗುರು. ಪೀಸ್ಫುಲ್ಲಾಗಿತ್ತು. ಸೊ ಆ್ಯಕ್ಚುಲಿ ನೆನ್ನೆ ಬಂದಾಗ ಮಳೆ ನೀರೆಲ್ಲನೂ ಸ್ವಲ್ಪ ಸೈಲೆನ್ಸರ್ ಒಳಗಡೆ ಹೊಟ್ಟೋಗಿತ್ತು. ಜೊತೆಗೆ ಬೆಳಿಗ್ಗೆ ಬೈಕೆಲ್ಲನೂ ವಾಶ್ ಮಾಡಿದ್ವಿ. ನೆನ್ನೆ ಎಲ್ಲ ಫುಲ್ಲು ಮಣ್ಣಾಗಿತ್ತಲ್ಲ. ಸೊ ವಾಶ್ ಮಾಡಿದಾಗ ಸೈಲೆನ್ಸರ್ ಒಳಗಡೆ ಸ್ವಲ್ಪ ನೀರು ಹೋಗಿತ್ತು. ಆಮೇಲೆ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ನೀರೆಲ್ಲನೂ ಆಚೆ ಬರ್ತಾ ವೈಟ್ ಸ್ಮೋಕ್ ಬರ್ತಿತ್ತು ಅಷ್ಟೇ. ಆಮೇಲೆ ಇವಾಗ ಸರಿ ಹೋಯ್ತು. ನನಗೆ ಒಂದು ಸೆಕೆಂಡ್ ಡರ್ ಆಗೋಯ್ತು, ಏನು ಗುರು ಹಿಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ನೀರಾ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಆ್ಯಂಡ್ ಇವಾಗ ಹೋಗ್ಬೇಕಾದ್ರೆ ನಾವು ಬಿಸ್ಲೆ ಘಾಟ್ ರೂಟ್ ತೊಗೊಳ್ತಾ ಇಲ್ಲ, ಸೇಮ್ ರೂಟ್ ತೊಗೊಳ್ತಾ ಇಲ್ಲ, ಡಿಫ್ರೆಂಟ್ ರೂಟ್ ತೊಗೊಳ್ತಾ ಇದ್ದೀವಿ, ಶಿರಾಡಿ ಘಾಟ್. ಸೊ ಶಿರಾಡಿ ಘಾಟ್ ರೂಟನ್ನು ಅಲ್ಟಿಮೇಟ್ ಆಗಿದೆ. ಸೊ ಇವಾಗ ರೂಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ, ಎಂಜಾಯ್ ಮಾಡಿ. ಇನ್ ಕೇಸ್ ಏನಾದ್ರು ಮಳೆ ಏನಾದ್ರು ಜೋರಾಗಿ ಬಂತು ಅಂತಂದರೆ ಮಾತ್ರ ಗೋಪುರ ಒಳಗಡೆ ಎತ್ ಮಾಡಕ್ತೀನಿ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಯಾ ಲೆಟ್ಸ್ ಸಿ. ಏಯ್ ಹೋಗ್ರ ಸಡನ್ನಾಗಿ ಬಂತು ಅಂತ ಅಂದ್ಕೊಂಡೆ ಅಡ್ಡ ನಾಯಿ ಮರಿ. ಕುಮಾರಧಾರ. ಸೊ ಇಲ್ಲಿ ಕುಮಾರ ಪರ್ವತ, ಅದು ಬೇಸ್ ಕ್ಯಾಂಪು ಇಲ್ಲೇ ಅಂತ ಇರೋದು. ಕುಮಾರ ಪರ್ವತ ಎಷ್ಟೊಂದು ಜನ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರಲ್ಲ, ಸೊ ಅದ್ರದ್ದು ಬೇಸ್ ಕ್ಯಾಂಪ್ ಇಲ್ಲಿ. ಪೊಲೀಸರು ಇದ್ದಾರೆ, ಇರಿ ಆರಾಮಾಗಿ ಹೋಗೋಣ. ನಾನು ಪೊಲೀಸರು ಅವರೇ ಸುಮ್ಮನೆ ಯಾಕೆ ಆರಾಮಾಗಿ ಹೋಗೋಣ ಅಂತಂದರೆ ನಮ್ಮ ಹುಡುಗರೇ ಬ್ಲಾಸ್ಟ್ ಮಾಡ್ಕೊಂಡು ಹೋದ್ರು ಗೈಸ್. ಏನು ಹೇಳೋಣ ಹೇಳಿ ನಮ್ಮ ಬಾಯ್ಸ್ಗೆ. ಸೀರಿಯಸ್ಲಿ ಈ ಟ್ರಿಪ್ಪಲ್ಲಿ ನಮ್ಮ ಗೋಲ್ಡನ್ ತೋಟಲ್ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ಎಂಟೈರ್ ಲಗೇಜ್ನ ಅವರೇ ಕ್ಯಾರಿ ಮಾಡ್ತಾ ಇರೋದು. ಆ ಬ್ಯಾಗ್ ಹಾಕೊಂಡು ಈ ಗಾಡಿನ ಓಡಿಸೋದು ತುಂಬ ಹಿಂಸೆ ಆಗೋದು. ಅಂದರೆ ನಂಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಮ್ಮ 6R ಲಾಂಗ್ ರೈಡ್ಸ್ ಎಲ್ಲನೂ. ಸೊ ಇದು ನನ್ನ ಗಾಡಿ ಜೊತೆಗೆ ಒಂದು ಲಾಂಗ್ ರೈಡ್ ಮಾಡೋದಕ್ಕೆ ಕಂಫರ್ಟ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಪ್ರಾಬ್ಲಮ್ ನೆಕ್ಸ್ಟ್ ಟೈಮು ಬ್ಯಾಗ್ ಹಾಕೊಂಡು ರೈಡ್ ಮಾಡೋದಕ್ಕೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೋ ಫಾರ್ 420 kilometers ಕವರ್ ಮಾಡಿದ್ದೀವಿ. ಅಬ್ಬಾ ಯಾವುದಿದು ಗುರು ಅಳ್ಳ. ಸೊ ಮಧ್ಯದಲ್ಲಿ ಈ ಥರ ರೋಡೆಲ್ಲ ಹಾಳಾಗಿದೆ, ಅದು ಹಿಂಸೆನೆ. ನಮ್ಮ ಗೋಲ್ಡನ್ ಅವ್ರಿಗೆಲ್ಲ ಇದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ನಮ್ಮ ADV ತಂದಿದ್ದಿದ್ರೆ ಈ ರೋಡೆಲ್ಲ ಅಷ್ಟೊಂದೇ ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ 6R ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಗುಂಡ್ಯ ಇನ್ನು 16 kilometer.
ಫುಲ್ ಕಾರ್ನರಿಂಗ್. ಏಯ್ ಹುಷಾರಾಗಿ ಹೋಗ್ರೋ. ನಮ್ಮ ಹುಡುಗರುಗಳು ಫುಲ್ ಚಚ್ಕೊಂಡು ಹೋಗ್ತಾವ್ರೆ. 30-35 ಬರುತ್ತೆ ಮೈಲೇಜು. ನಾನೇನಾದ್ರು ಹಂಗೆ ಚಚ್ಕೊಂಡು ಹೋಗ್ಬಿಟ್ರೆ ಅಷ್ಟೇ 10-12 ಅಷ್ಟೇ ಕೊಡೋದು. ಅದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀನಿ. ಬಟ್ ಏನೇ ಆಗಲಿ ಗೈಸ್, ಈ ಕಡೆ ಇರೋ ವೈಬ್ ನೆಕ್ಸ್ಟ್ ಲೆವೆಲ್ ಗೈಸ್. ನೇಚರ್ ಆ್ಯಕ್ಚುಲಿ ನಾನು ಗೋಪುರನ ಒಳ್ಳೆ ಟೈಮಲ್ಲಿ ಆಫ್ ಮಾಡಿಬಿಟ್ಟೆ ಗೈಸ್. ಅದು ಉದ್ದಕ್ಕೂ ಒಂದು ಸ್ಟ್ರೆಚ್ಚು ತೆಂಗಿನ ಮರಗಳು ಹೆಂಗಿತ್ತು ಅಂದರೆ ಆ ಕಡೆ ಈ ಕಡೆ ಒಳ್ಳೆ ಈ ಗೋವಾದಲ್ಲಿ ಎಲ್ಲ ಹುಡ್ಕೊಂಡು ಹೋಗ್ತಾರಲ್ಲ ಅದೊಂದು ಫೋಟೋಶೂಟ್ ಲೊಕೇಶನ್ಗೆ, ಆ ಥರ ಇತ್ತು. ಬಟ್ ಏನೇ ಆಗಲಿ ನಮ್ಮ ಕರ್ನಾಟಕದಿಂದ ಹೊರಗಡೆ ನಾವು ಹುಡ್ಕೊಂಡು ಹೋಗ್ತೀವಿ ಫೋಟೋಶೂಟ್ಗೆ ಅಂತ. ಬಟ್ ವಿತಿನ್ ಕರ್ನಾಟಕನೇ ಎಸ್ಪೆಷಲಿ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ತುಂಬ ಸೀನಿಕ್ ಪ್ಲೇಸಸ್ಗಳಿದೆ, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗಳು ತುಂಬ ಇದೆ. ಎಕ್ಸ್ಪ್ಲೋರ್ ಮಾಡಿರೋಂಥ ಬ್ಯೂಟಿಫುಲ್ ಲೊಕೇಶನ್ಸ್ಗಳು ತುಂಬಾ ಇದೆ. ನಾನು ಎವ್ರಿ ಇಯರ್ ನಾನು ನನ್ನ KTM 390ನಲ್ಲಿ ಬರ್ತಾ ಇದ್ದೆ ಈ ಕಡೆ ವೆಸ್ಟರ್ನ್ ಘಾಟ್ಸು, ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಮೂಡಿಗೆರೆ ಈ ಕಡೆ ಎಲ್ಲನೂ. ಸೊ ನೀವು ಆಲ್ರೆಡಿ ನೋಡಿರ್ತೀರ, ಸುಮಾರು ಜನ ಗೊತ್ತಿರುತ್ತೆ. ಬಟ್ ನಾನು 6R ಅಲ್ಲಿ ಫಸ್ಟ್ ಟೈಮ್ ಬಂದಿದ್ದಕ್ಕೆ ಏನೋ ಒಂಥರ ಡಿಫ್ರೆಂಟ್ ವೈಬ್ ಗೈಸ್. ಅದನ್ನು ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಏನಂದ್ರೆ ಯಾವ್ದಾರ ಒಂದು ಜರ್ನಿ ತುಂಬ ಸ್ಮೂತಾಗಿ ಹೋಯ್ತು ಅಂತಂದ್ರೆ ಅದ್ರ ಫೀಲ್ ನಿಜವಲ್ಲೂ ಗೊತ್ತಾಗಲ್ಲ. ಈ ಜರ್ನಿನಲ್ಲಿ ಏನಾದ್ರು ಒಂದು ಚಾಲೆಂಜಸ್ ಇರಬೇಕು. ಸೊ ಆ ಚಾಲೆಂಜಸ್ ಇದ್ದಾಗಲೇ ಆ ಎಂಟೈರ್ ರೈಡ್ ಏನಿದೆ ವರ್ತು ಅದು ಡಿಸರ್ವಿಂಗ್ ಅಂತ ಅನ್ಸೋದು. ನನಗೆ ಪರ್ಸನಲಿ ಆ್ಯಕ್ಚುಲಿ ZX6R ಹೇಗಪ್ಪ ತರೋದು ಈ ಕಡೆ ವೆಸ್ಟರ್ನ್ ಘಾಟ್ಸ್ಗೆ ಓಡ್ಸೋಕ್ಕಾಗುತ್ತಾ, ಮಾನ್ಸೂನ್ ರೈಡು ಮಳೆನಲ್ಲಿ ಈ ಕಡೆ ಘಾಟ್ ಸೆಕ್ಷನಲ್ಲೆಲ್ಲ ಹೊಡಿಬೋದಾ ಅಂತ ಅನ್ನಿಸಿತ್ತು. ಬಟ್ ಘಾಟ್ ಸೆಕ್ಷನಲ್ಲಿ ತುಂಬಾ ರಿಸ್ಕಿ ಈ ಥರ ಗಾಡಿಗಳೆಲ್ಲ ತರೋದು. ನಿಮ್ಮದು ADV ಬೈಕು, ಎಕ್ಸ್ಪಲ್ಸು ಲೈಟ್ ವೆಯ್ಟ್ ಇದ್ದಷ್ಟು ಒಳ್ಳೇದು. ಹೈಯರ್ CC ಬೈಕ್ಸ್ಗಳೆಲ್ಲನೂ ತಂದರೆ ಏನು ಗೊತ್ತಾ ಪ್ರಾಬ್ಲಮ್ಮು, ನಿಮಗೆ ಕಮ್ಮಿನಲ್ಲೇ ಹೋಗ್ಬೇಕು. ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ಹೋಗ್ತಾ ಇರಬೇಕು. ಟ್ರ್ಯಾಕ್ಷನ್ ಸಿಗಲ್ಲ ಒಂದೊಂದು ಕಡೆ. ಟೈರ್ ಎಲ್ಲ 180 ಸೈಜು ಎಲ್ಲ ನಿಮಗೆ ಹೈವೇ ಟೈರ್ಸು, ಟ್ರ್ಯಾಕ್ ಟೈರ್ಸ್ ಎಲ್ಲನೂ ಇರುತ್ತೆ. ಸೊ ಬೆಸ್ಟ್ ನಿಮಗೆ ವೆಟ್ ಗ್ರಿಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬರೀ ನೀವೇನಾದ್ರು ಟರ್ಮಾ ಗ್ರಿಪ್ ಇರೋಂಥ ಟೈರ್ಸ್ಗಳೆಲ್ಲ ಹಾಕು ಬಂತು ಅಂತಂದರೆ ಸೊ ಸ್ಲೈಡ್ ಆಗೋದಂತೂ ಪಕ್ಕ. ಸೊ ಈ ಕಡೆ ಏನಾದ್ರು ನೀವು ಬರ್ತೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿ ಬನ್ನಿ ಅಷ್ಟೇ. ಇನ್ನೊಂದು ಆ್ಯಕ್ಚುಲಿ ಮೇನ್ ಚಾಲೆಂಜ್ ನಾನು ಫೇಸ್ ಮಾಡ್ತಿರೋದು ಏನಪ್ಪ ಅಂತಂದರೆ ನಂದು ಹೆಲ್ಮೆಟಲ್ಲಿ ವಿಂಡ್ ನಾಯ್ಸ್ ಇದೆ. ಅದಕ್ಕಿಂತ ಜಾಸ್ತಿ ಫಾಗ್ ಆಗ್ತಾ ಇದೆ ಗೈಸ್. ವೈಸರು ಈ ಹೆಲ್ಮೆಟಲ್ಲಿ ಪಿನ್ ಲಾಕ್ ಇಲ್ಲ, ಸೊ ಕಂಪ್ಲೀಟ್ಲಿ ಫಾಗ್ ಅಪ್ ಆಗ್ತಾ ಇದೆ. ವೈಸರ್ನ ಓಪನ್ ಮಾಡಿ ಇಟ್ಕೊಂಡ್ರೆ ಮಳೆ ನೀರು ಹನಿ ಎಲ್ಲನೂ ಫುಲ್ ಕಣ್ಗೆನೆ ಹೊಡಿತಾ ಇದೆ, ಕಣ್ ಬಿಡೋಕ್ಕಾಗ್ತಾ ಇಲ್ಲ. ಬಟ್ ಕ್ಲೋಸ್ ಮಾಡಿದ್ರೆ ಫುಲ್ ಫಾಗ್ ಆಗ್ತಾ ಇದೆ. ಸೊ ಆ್ಯಂಟಿ ಫಾಗ್ ವೈಸರ್ ಅಥವಾ ಪಿನ್ ಲಾಕ್ ವೈಸರ್ಗಳನ್ನ ಯೂಸ್ ಮಾಡೋದು ಇಂಥ ಕಡೆ ಬಂದಾಗ ಮಸ್ಟ್ ಅಂಡ್ ಶುಡ್. ಬಟ್ ಸೋ ಫಾರ್ ಈ ಚಾಲೆಂಜಸ್ಗಳನ್ನೆಲ್ಲ ಓವರ್ಕಮ್ ಮಾಡಿ ಈ ಜರ್ನಿನಲ್ಲಿ ಸಿಗೋಂಥ ಈ ಮಜಾ ಇದೆಯಲ್ಲ ಗೈಸ್, ಸೀರಿಯಸ್ಲಿ ಅದು ಅನ್ಎಕ್ಸ್ಪ್ಲೇನಬಲ್. ಬಟ್ ಸೀರಿಯಸ್ಲಿ ಕತ್ಲಾಗ್ತಾ ಇಲ್ಲಿ ರೈಡ್ ಮಾಡೋದಕ್ಕೆ ಏನು ಒಂಥರ ಭಯಂಕರವಾಗೂ ಇದೆ, ಬಟ್ ಅಷ್ಟೇ ಬ್ಯೂಟಿಫುಲ್ ಆಗೋದು ಇದೆ. ಓಕೆ, ಸೊ ಗುಂಡಿ ಹತ್ರ ಬಂದ್ವಿ. ಇಲ್ಲಿ ಲೆಫ್ಟ್ ಅವರೇ ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಬಟ್ ನಾವು ಇವಾಗ ರೈಟ್ ಹೋಗ್ತೀವಿ. ಇವಾಗ ಎಂಟರ್ ಆಗ್ತಿರೋದು ನಾವು ಶಿರಾಡಿ ಘಾಟ್. ಈ ರೋಡ್ ಎಡ್ಜಲ್ಲಿ ಮಾತ್ರ ಹೋಗ್ಬಾರ್ದು, ಏನೇನೋ ಇರುತ್ತೆ, ಬಟ್ಟೆಗಳು ಬಿದ್ದಿರುತ್ತೆ, ಕಲ್ಲು ಬಿದ್ದಿರುತ್ತೆ, ಒಂದೊಂದ್ಸಲ ಮಳೆ ಎಲ್ಲನೂ ಇರುತ್ತೆ. ಸೊ ಟರ್ನ್ ಮಾಡ್ಬೇಕಾದ್ರೆ ಸ್ಲಿಡ್ ಆಗಿಬಿಡುತ್ತೆ. ಕ್ರೇಜಿ ಇದೆ ಗೈಸ್ ಇಲ್ಲಿ ಕರ್ವ್ ಮಾತ್ರ ಶಿರಾಡಿ ಘಾಟಲ್ಲಿ. ನಮ್ಮ ಬಾಯ್ಸ್ ಯಾಕೋ ನೆನ್ನೆ ಶಿರಾಡಿ ಘಾಟ್ ಚೆನ್ನಾಗಿಲ್ಲ ಅಂತಂದ್ರು. ಇಲ್ಲಿ ನೋಡಿದ್ರೆ ಸಕ್ಕತ್ತಾಗೆ ಮಾಡ್ಬಿಟ್ಟಿದ್ದಾರೆ ಶಿರಾಡಿ ಘಾಟು. ವಾವ್, ಹೆವಿ ಹೇರ್ ಪಿನ್ ಬೆಂಡ್ಸ್ಗಳಿದೆ. ಅಯ್ಯೋ ರೈಟ್ ಸೈಡ್ ನೋಡಿ ಗೈಸ್, ಏನ್ ಸಕ್ಕತ್ತಾಗಿದೆ. ಓ ಮೈ ಗಾಡ್, ಬ್ಯೂಟಿ ಸಕ್ಕತ್ತಾಗಿದೆ ಅಲ್ಲ ಫಾಗು. ರೋಡ್ ಸಕ್ಕತ್ತಾಗಿದೆ ಶಿರಾಡಿ ಘಾಟು. ಮತ್ತೆ ಯಾಕೆ ಚೆನ್ನಾಗಿಲ್ಲ ಅಂದಿದ್ದು ಮುಂದೆನಾ? ಓಕೆ ಓಕೆ, ಸೀರಿಯಸ್ಲಿ ಸಕ್ಕತ್ತಾಗಿದೆ ಗೈಸ್. ಒಳ್ಳೆ ಟೈಮಿಗೆ ಬೇರೆ ಬಂದಿದ್ದೀವ, ಈವ್ನಿಂಗ್ ಟೈಮ್ಗೆ. ಫುಲ್ಲು ಫಾಗ್ ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೆ ಕಣ್ಮುಂದೆನೆ. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ನಿಜವಲ್ಲ ಗೊತ್ತಿಲ್ಲ ಗೈಸ್ ಗೋಪುರದಲ್ಲಿ, ಬಟ್ ಎದುರುಗಡೆ ನೋಡೋದಕ್ಕೆ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿದೆ.
ಇದು ಟ್ರಾಫಿಕ್ ಈ ರೇಂಜ್ಗೆ. ಆ ಕಡೆಯಿಂದ ಬರ್ತಾ ವೆಹಿಕಲ್ಸ್ಗಳು ಬೇಜಾನ್ ಬರ್ತದೆ. ಮೋಸ್ಟ್ಲಿ ಚೆಕ್ ಪೋಸ್ಟಲ್ಲಿ ಎಲ್ಲ ಒಟ್ಟಿಗೆ ಬಿಡ್ತಾ ಇದ್ದಾರೆ ಅನ್ಸುತ್ತೆ, ಅದಕ್ಕೆ. ಆಹಾ, ಒಂದು 10-15 ಕಿಲೋಮೀಟರ್ ಗೈಸ್, ಬ್ಯೂಟಿಫುಲ್ ಆಗಿತ್ತು. ಅಲ್ಲೇನು ಬ್ಲಾಗ್ ಮಾಡೋಕ್ಕೇನು ಹೋಗಿಲ್ಲ, ಯಾಕಂದರೆ ಕಂಟಿನ್ಯೂಸ್ ಆಗಿ ಇದನ್ನೇ ತೋರಿಸ್ತಾ ಇದೆ, ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ. ಬಟ್ ಸೀರಿಯಸ್ಲಿ ರೈಡ್ ಏನು ಅಮೇಝಿಂಗ್ ಆಗಿದೆ ಅಂತಂದರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ವೈಡ್ ರೋಡು, ಜೊತೆಗೆ ಟ್ರಾಫಿಕ್ ಅಂತೂ ಇದೆ. ಇವಾಗ ಒಂದು ಸ್ವಲ್ಪ ಈ ರೋಡ್ ಈ ಥರ ಇದೆ, ಹಳ್ಳ ದಿನ ಎಲ್ಲ. ಬಟ್ ಹೇರ್ ಪಿನ್ ಬೆಂಡ್ಸ್ಗಳು ಗೈಸ್ ನೆಕ್ಸ್ಟ್ ಲೆವೆಲಲ್ಲಿದೆ. ರಶ್ಮಿ ಗೈಸ್, ನಾನು ಈ ರೇಂಜಿಗೆ ಯಾವತ್ತೂ ನಾನು 6R ಅಲ್ಲಿ ರೈಡ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಆ ರೇಂಜಿಗೆ ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್ ಇಲ್ಲಿ. ಹಾ ಹೋಗ್ತಾ ಹೋಗ್ತಾ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಗೈಸ್. ಇಟ್ಸ್ ಗೆಟಿಂಗ್ ಮೋರ್ ಚಾಲೆಂಜಿಂಗ್. ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿವರೆಗೂ ಸಕ್ಕತ್ತಾಗಿತ್ತು ರೋಡು, ಬಟ್ ಇಲ್ಲೆಲ್ಲ ಫುಲ್ಲು ರೋಡೇ ಅಧ್ವಾನ ಆಗ್ಬಿಟ್ಟಿದೆ. ಓ ಮೈ ಗಾಡ್. One eternity later. ಓಕೆ, ಆಫ್ಟರ್ ಎಷ್ಟು ಅವರ್ ಆಫ್ ರೈಡಿಂಗ್? 6-7 ಅವರ್ಸ್ ಆಫ್ ರೈಡಿಂಗ್. ಇವಾಗ ಆ್ಯಕ್ಚುಲಿ ಮಧ್ಯದಲ್ಲಿ ಆರಾಮಾಗಿ ಅರ್ಧ ಗಂಟೆ 3/4 ಗಂಟೆ ಬ್ರೇಕ್ಗಳು ಬೇಜಾನ್ ತಗೊಳ್ತಾ ಇದ್ವಿ. ಸೊ ಫೈನಲಿ ಇವಾಗ ಬೆಂಗಳೂರು ಬಂದು ರೀಚ್ ಆಗಿದ್ದೀವಿ, ನೆಲಮಂಗಲ ಟೋಲ್ ಹತ್ರ. ಸೊ ಇಲ್ಲಿಂದ ಸ್ವಲ್ಪ ಬ್ಯಾಗ್ ಎಲ್ಲನೂ ಮತ್ತೆ ವಾಪಸ್ ಶಿಫ್ಟ್ ಮಾಡಿಕೊಂಡು ನೆಲಮಂಗಲ ಆದ್ಮೇಲೆ ಎಲ್ಲ ಸ್ಪ್ಲಿಟ್ ಆಗ್ತೀವಿ. ಹೆಂಗ್ ಫ್ಲೈ ಬೈ ಕೊಡ್ತೀರ ನೋಡಿದ್ರ? ಆ ಫ್ಲೈ ಬೈಗಳೆಲ್ಲ ಆ್ಯಕ್ಚುಲಿ ನಂದು GoPro F ಆಯಿತು. ಸೊ ಅದೇನೋ ಸೀನ್ ಅಂತ ಬಿಟ್ಟು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನನ್ನ ವಿಡಿಯೋ ನೋಡಿ. ಓಹೋ ಅಲ್ಲಿ ನೋಡಿ ಹೆಂಗ್ ಹೋಗ್ತಾನೆ. ಓಹೋ ಇದು ಏಪ್ರಿಲ. ಧರ್ಮಸ್ಥಳದಿಂದ ಬರ್ಬೇಕಾದ್ರೆ ಮಳೆನಲ್ಲೇ ಬಂದಲ್ಲ ಆ ಶಿರಾಡಿ ಘಾಟ್ ಹತ್ರ. ಸೊ ಆಡಿಯೋ ಹಾಕೋಕೆ ಬರ್ತಾ ಇಲ್ಲ, ಕ್ರ್ಯಾಕಲ್ಸ್ ಏನೇನೋ ಬರ್ತಾ ಇದೆ. ಸೊ ನೋಡಬೇಕು GoPro ಏನು ಸೀನ್ ಅಂತ ಅಂದ್ಬಿಟ್ಟು. ಸೊ ಆ ಫ್ಲೈ ಬೈಗಳೆಲ್ಲನೂ ನಮ್ಮ ಗೋಲ್ಡನ್ ಥ್ರಾಟಲ್ ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ಅದಾದಮೇಲೆ ನಮ್ಮ ಅಂಕಿನೂ ಅಷ್ಟೇ ಪೀಸ್ಫುಲ್ಲಾಗಿ ಬಂದ. ಇವನು ಏನು ಬ್ಲಾಗ್ ಏನು ಮಾಡಿಲ್ಲ, ಬಿಕಾಸ್ GoProನ ಇವನು ಒಳಗಡೆ ಎತ್ತು ಮಾಡಿಬಿಟ್ಟಿದ್ದ. ಸೊ ಸದ್ಯಕ್ಕೆ ನಮ್ಮ ಧರ್ಮಸ್ಥಳ ಕುಕ್ಕೆ ನಮ್ಮ ಮಾನ್ಸೂನ್ ರೈಡ್ ಆನ್ ZX 6R ಇವಾಗ ಎಂಡ್ ಆಗ್ತಾ ಇದೆ. ಸೊ ನೆಕ್ಸ್ಟು ಇನ್ನೂ ಒಂದು ಕ್ರೇಜಿ ಸೀರೀಸಲ್ಲಿ ಬರ್ತೀವಿ, ಅದೆಲ್ಲ ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇನ್ನೂ ನೆಕ್ಸ್ಟ್ ಲೆವೆಲ್ ಸೀರೀಸ್ ಮಾಡೋಣ. ಸೊ ಇದೊಂದು ಜಸ್ಟ್ ನಾನೊಂದು 600 ಓವರ್ ಆಲ್ ಎಷ್ಟಾಯಿತು? 700 ಅಲ್ಲ, 671 ಮನೆಗೆ ಹೋಗೋಷ್ಟಲ್ಲಿ 700. ಸೊ ಓವರ್ ಆಲ್ 700 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಜಸ್ಟ್ ಇದೊಂದು ಟ್ರಯಲ್ ಅಷ್ಟೇ ಗೈಸ್. ನಮ್ಮ ಗಾಡಿನಲ್ಲಿ ಈ ಥರ ಲಾಂಗ್ ರೈಡು ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದಕ್ಕೆ ನನಗೂ ಸ್ವಲ್ಪ ಪ್ರಾಕ್ಟೀಸ್ ಆಯಿತು. ಸೊ ಇಲ್ಲಿಂದ ಎಲ್ಲ ಸ್ಪ್ಲಿಟ್ ಆಗೋಣ. ಸೊ ಹೋಪ್ಫುಲಿ ಈ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಆದಷ್ಟು ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಬಾಯ್ ಹೇಳ್ಬಿಡೋಣ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.